ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಬೆಂಗಳೂರಿನಲ್ಲಿ ಪರಪ್ಪನ ಅಗ್ರಹಾರ ಸೇರಿದಂತೆ ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿರುವಂತಹ ಕಾರಾಗೃಹಗಳಲ್ಲಿ ಅಕ್ರಮ ತಾಂಡವವಾಡ್ತಾ ಇದೆ. ಪ್ರತಿ ಬಾರಿ ಕೂಡ ಒಂದೊಂದು ದೃಶ್ಯಗಳು ಅದಕ್ಕೆ ಸಾಕ್ಷಿ ಅನ್ನೋ ರೀತಿಯಲ್ಲಿ ವೈರಲ್ ಆಗ್ತಾನೆ ಇರುತ್ತೆ. ಅದೇ ರೀತಿ ಈಗ ಮಂಡ್ಯ ಜೈಲಿನ ಬಗ್ಗೆ ಕೂಡ ಒಂದಷ್ಟು ಆರೋಪಗಳು. ಮಂಡ್ಯ ಜೈಲಲ್ಲೂ ಕೂಡ ಸಿಗ್ತಾ ಇದೆಯಾ ಹೈಫೈ ಟ್ರೀಟ್ಮೆಂಟ್. ಜೈಲಲ್ಲಿರಬೇಕಾದವರು ಆಸ್ಪತ್ರೆಯ ಸ್ಪೆಷಲ್ ವಾರ್ಡ್ಗೆ ಹೋಗಿದ್ಯಾಕೆ? ಯಾವುದೇ ಕಾಯಿಲೆ ಇಲ್ಲದಿದ್ರೂ ಕೂಡ ಆಸ್ಪತ್ರೆಗೆ ದಾಖಲು ಮಾಡಿದ್ದಾದ್ರೂ ಯಾರು? ಆಸ್ಪತ್ರೆಯಲ್ಲಿ ಗೆಳತಿ ಜೊತೆ ಇದ್ದಾಗ ಸಿಕ್ಕಿ ಬಿದ್ದಿದ್ದಾರೆ ವಿಚಾರಣಾಧೀನ ಕೈದಿ. ಕೇಸ್ LSA ದಿಢೀರ್ ಭೇಟಿ ಸಂದರ್ಭದಲ್ಲೇ ಜೈಲಿನ ಕರ್ಮಕಾಂಡ ಬೆಳಕಿಗೆ ಬಂದಿದೆ ಅಂತೆ. ಜಿಲ್ಲಾ ಕಾರಾಗೃಹ ಮಿಮ್ಸ್ ಆಸ್ಪತ್ರೆಗೆ ದಿಢೀರ್ ಭೇಟಿ ಕೊಟ್ಟಿದ್ದಾರೆ ಅಧಿಕಾರಿಗಳು. ಕೋರ್ಟ್ ಅನುಮತಿ ಇಲ್ಲದೆ, ಅನಾರೋಗ್ಯ ಇಲ್ಲದೆ ಆಸ್ಪತ್ರೆಗೆ ದಾಖಲಾಗಿದ್ದಾರಂತೆ ಕೈದಿ. ಮಿಮ್ಸ್ ಸ್ಪೆಷಲ್ ವಾರ್ಡ್ನಲ್ಲೇ ಬಿಂದಾಸ್ ಆಗಿ ಗೆಳತಿ ಜೊತೆ ಖತರ್ನಾಕ್ ಆರಾಮಾಗಿ ಕಾಲ ಕಳೀತಿದ್ರಂತೆ ನೋಡಿ. ಗೆಳತಿ ಜೊತೆ ಸಿಕ್ಕಿಬಿದ್ದ ವಿಚಾರಣಾಧೀನ ಕೈದಿ ಮೊಹಮ್ಮದ್ ಹುಸೇನ್ ಶ್ರೀರಂಗಪಟ್ಟಣ ADLR ಕಚೇರಿಯಲ್ಲೇ ಲಾಕ್ ಹಾಕಿದ್ದಾನೆ. ಈ ಮೊಹಮ್ಮದ್ ಹುಸೇನ್ ಶ್ರೀರಂಗಪಟ್ಟಣ ತಾಲೂಕು ಭೂ ದಾಖಲೆಗಳ ಕಚೇರಿಗೆ ಅಕ್ರಮ ಪ್ರವೇಶ ಮಾಡಿದ್ದಕ್ಕೆ ಈತನನ್ನ ಅರೆಸ್ಟ್ ಮಾಡಿದ್ರಂತೆ ಪೊಲೀಸರು. ಲೋಕಾಯುಕ್ತ ದಾಳಿ ವೇಳೆ ಬಯಲಾಗಿತ್ತು ಆರೋಪಿಯ ಅನಾಚಾರ. ನಕಲಿ ದಾಖಲೆ ಸೃಷ್ಟಿ ಮಾಡಿ ಸಹಕರಿಸಿರುವ ಆರೋಪದಲ್ಲೇ ಹುಸೇನ್ನನ್ನ ಅರೆಸ್ಟ್ ಮಾಡಿ ಕರೆ ತರ್ತಾರೆ ಪೊಲೀಸರು. ಜುಲೈ 3ರಂದು ಆರೋಪಿಗೆ ನ್ಯಾಯಾಂಗ ಬಂಧನವನ್ನ ಕೋರ್ಟ್ ವಿಧಿಸುತ್ತೆ. ಬಲವಂತವಾಗಿ ಆಸ್ಪತ್ರೆಗೆ ದಾಖಲಿಸಿದ್ದಾರೆ ಅಂತ ಮಿಮ್ಸ್ ಆಸ್ಪತ್ರೆಯ ಅಧೀಕ್ಷಕ ಹೇಳ್ತಿದ್ದಾರಂತೆ. ಜೈಲಧಿಕಾರಿ ಗಮನಕ್ಕೆ ಬರದೆ ಖೈದಿ ಆಸ್ಪತ್ರೆಗೆ ದಾಖಲಾಗೋದಕ್ಕೆ ಸಾಧ್ಯನಾ? ಖಂಡಿತ ಇಲ್ಲ. ಗಮನಕ್ಕೆ ಬಂದಿರತ್ತೆ, ದುಡ್ಡಿಗೆ ಕೈ ಚಾಚಿರ್ತಾರೆ. ಆ ದುಡ್ಡಿನಿಂದಲೇ ಐಷಾರಾಮಿಯಾಗಿ ಇರ್ಲಿ ಬಿಡು, ಆರಾಮಾಗಿ ಆಸ್ಪತ್ರೆಯಲ್ಲಿ ಇರ್ಲಿ ಬಿಡು ಅಂತ ಜೈಲಿನಿಂದ ನೇರವಾಗಿ ಆಸ್ಪತ್ರೆಗೆ, ಅದು ಕೂಡ ಅಲ್ಲಿನ ವೈದ್ಯಾಧಿಕಾರಿಗಳಿಗೆ ಬೆದರಿಕೆ ಹಾಕಿ ನೀವು ದಾಖಲು ಮಾಡ್ತಾರೆ ಅಂತ ಅಂದ್ರೆ ಏನಂತ ವ್ಯವಸ್ಥೆ. ದೃಶ್ಯ ನೋಡ್ತಾ ಇದ್ರಲ್ಲ, ಆರಾಮಾಗಿ ಕಾಲ ಕಳೀತಿದ್ದಂತೆ ಗರ್ಲ್ ಫ್ರೆಂಡ್ ಜೊತೆಗೆ. ಆಗ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. Assuming he dies, what happens? Then it come and ask the hospital and doctor. Assuming he escapes.